ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆನಿಸ್ ಲೈಫ್ ಬೋಟ್. ಹೇಗಿದ್ದೀರೆಲ್ಲ? ಖುಷಿಯಾಗಿ ಕ್ಷೇಮವಾಗಿ ಹ್ಯಾಪಿಯಾಗಿದ್ದೀರಿ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ನಾವು ಇವತ್ತು ದಿಲ್ವಿನ್ ಸ್ಕೂಲಲ್ಲಿ ಇದ್ದೀವಿ. ಯಾಕಂದರೆ ಅವ್ನ ಸ್ಕೂಲಲ್ಲಿ ಇವತ್ತು ಕ್ರಿಸ್ಮಸ್ ಸೆಲೆಬ್ರೇಷನ್ಸ್ ಫಂಕ್ಷನ್ ಇದೆ. ಅದಕ್ಕೋಸ್ಕರ ನಾನು ಮತ್ತು ನನ್ನಿಬ್ಬರು ಮಕ್ಕಳು ಫಂಕ್ಷನ್ಗೆ ಬಂದಿದ್ದೀವಿ. ಪ್ರಭಾ ಆಫೀಸಿಂದ ಹಂಗೆ ಡೈರೆಕ್ಟಾಗಿ ಫಂಕ್ಷನ್ಗೆ ಜಾಯ್ನ್ ಆಗ್ತಾರೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ತುಂಬ ವೆರೈಟೀಸ್ ಆಫ್ ಸ್ಟಾಲ್ಸ್ಗಳೆಲ್ಲ ಅರೇಂಜ್ ಮಾಡಿದರು. ತುಂಬ ಗ್ರ್ಯಾಂಡಾಗಿ ಅರೇಂಜ್ ಮಾಡಿದರು. ಮತ್ತು ಮಕ್ಳಿಗೆ ಇಷ್ಟ ಆಗೋಂಥ ಸ್ಟಾಲ್ಸ್ಗಳೇ ಇದ್ದವು ಜಾಸ್ತಿ. ಯಾಕಂದರೆ ಮಕ್ಕಳೇ ಇಂಪಾರ್ಟೆಂಟ್ ಅಲ್ವಾ, ಸೊ ಅದರಿಂದ ಮಕ್ಕಳಿಗೆ ಇಷ್ಟ ಆಗೋಂಥ ಸ್ಟಾಲ್ಸ್ಗಳೆಲ್ಲ ಹಾಕಿದರು. ಮಕ್ಕಳಿಗೆ ಏನು ಶಾಪಿಂಗ್ ಮಾಡೋ ಅಂಥ ವಾಲೆಟ್ಸ್ ಆಗಿರ್ಬೋದು, ಮತ್ತು ಬುಕ್ಸು, ಪೆನ್ಸು, ಮತ್ತು ಅವ್ರಿಗೆ ಇಷ್ಟ ಆಗೋಂಥ ಡೈರೀಸು, ಸ್ಟೋರಿ ಬುಕ್ಸು, ರೀಡಿಂಗ್ ಬುಕ್ಸು, ಪೇಂಟಿಂಗ್ಸ್ಗಳು, ಮತ್ತು ವಾಲ್ ಡೆಕೋರೇಷನ್ಸು, ಈ ಥರ ವೆರೈಟೀಸ್ ಆಫ್ ಸ್ಟಾಲ್ಸ್ಗಳಿತ್ತು. ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ನನ್ನ ಮಗ ದಿಲ್ವಿನ್ಗೆ ಈ ಪೇಂಟಿಂಗ್ ತುಂಬ ಇಷ್ಟ ಆಗೋಯಿತು. ಅವನು ನೋಡ್ಕೊಂಡು ಅದನ್ನು ಒಂದು 5 ಮಿನಿಟ್ಸ್ ಹಾಗೇ ಇದ್ದ. ವಾಲ್ ಏನು ನರ್ಸರಿ ಮತ್ತು ವಾಲ್ ಪೇಂಟಿಂಗ್ಸ್ ಎಲ್ಲ ವೆರೈಟಿ ಆಫ್ ಸ್ಟಾಲ್ಸ್ಗಳಿದ್ವು. ಈ ಕಡೆ ಎಲ್ಲ ಒಂದು ರೌಂಡ್ ಹಾಗೆ ಸುಮ್ಮನೆ ನೋಡಿಕೊಂಡು ಮಕ್ಕಳಿಗೆಲ್ಲ ತೋರಿಸ್ಕೊಂಡು ಮತ್ತು ಇವಾಗ ಮೇನ್ ಫಂಕ್ಷನ್ ಅರೇಂಜ್ ಆಗಿರೋ ಜಾಗಕ್ಕೆ ಏನು ಹೋಗ್ತಾ ಇದ್ದೀವಿ ನಾವು. ಇದು ಬಂದು ಎಬಿನೇಜರ್ ಸ್ಕೂಲ್ ಅಂತ. ನನ್ನ ಮಗ ಇಲ್ಲೇ ಓದ್ತಾ ಇರೋದು. ಸೊ ಇವಾಗ ಏನು ನಾವು ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಈ ಒಂದು ಮೂಮೆಂಟ್ನ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋ ಏನು ಮನಸ್ಸಾಗಿ ಇಷ್ಟಪಟ್ಟು ಇದನ್ನು ಹಂಚ್ಕೊಳ್ತಾ ಇದ್ದೀನಿ. ಸಾರಿ, ಈ ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಏನು ತುಂಬ ಅರೇಂಜ್ಮೆಂಟ್ಸು ಚೆನ್ನಾಗಿ ಮಾಡಿದರು. ನೋಡೋದಕ್ಕೆ ತುಂಬ ಖುಷಿಯಾಗಿತ್ತು. ನನಗಂತೂ ಲೈಟಿಂಗ್ಸು ಮತ್ತು ಸ್ಟಾಲ್ಸ್ ತುಂಬ ಇಷ್ಟ ಆಯಿತು. ಇದು ಒಂದು ಏನು ದಿಲ್ವಿನ್ ಸ್ಕೂಲಲ್ಲಿರುವಂತಹ ಫುಟ್ಬಾಲ್ ಗ್ರೌಂಡ್ ಇದು. ಅಲ್ಲಿ ಈ ಫಂಕ್ಷನ್ನ ಅರೇಂಜ್ಮೆಂಟ್ ಮಾಡಿದರು. ಈ ಕಡೆ ಹೋದರೆ ಮಕ್ಕಳು ಆಟ ಆಡೋದಕ್ಕೆ ಆಟ ಸಾಮಾನುಗಳು ಸ್ಟಾಲ್ಸ್ ಅರೇಂಜ್ ಮಾಡಿದರು. ಆ ಕಡೆ ಬಂದರೆ ಸ್ವಲ್ಪ ಏನು ಶಾಪಿಂಗ್, ದೊಡ್ಡವ್ರಿಗೆ ನಾವೆಲ್ಲ ಪೇರೆಂಟ್ಸ್ ಎಲ್ಲ ಹೋಗ್ತೀವಲ್ಲ, ಅದಕ್ಕೋಸ್ಕರ ನಮ್ಗೆ ಸಂಬಂಧಪಟ್ಟ ಬ್ಯಾಗ್ಸ್ಗಳು, ಮತ್ತು ಏನು ಡ್ರೆಸ್ಸು, ಸ್ಯಾರಿ ಮೆಟೀರಿಯಲ್ಸು, ಪೌಚು, ಪರ್ಸ್ಗಳು, ಮತ್ತು ಏನು ಕಾಸ್ಮೆಟಿಕ್ಸು, ಜ್ಯುವೆಲರೀಸು, ಈ ಥರ ಕೆಲವೊಂದು ಸ್ಟಾಲ್ಸ್ಗಳನ್ನ ಅರೇಂಜ್ ಮಾಡಿದರು. ಆಫ್ಟರ್ ದಟ್ ಏನು ಸ್ವಲ್ಪ ಮುಂದೆ ಹೋದರೆ ಅಲ್ಲೆಲ್ಲ ಫುಡ್ ಸ್ಟಾಲ್ಸ್ಗಳನ್ನ ಅರೇಂಜ್ ಮಾಡಿದರು. ನಾನು ನಿಮ್ಮ ಜೊತೆ ಒಂದೊಂದಾಗಿ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಯಾಕೆ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಈ ಸ್ಟಾಲ್ಸ್ ಡಿಸೈನ್ ಆಗಿರ್ಬೋದು, ಅವ್ರ ಕಾನ್ಸೆಪ್ಟು ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ನನ್ನ ಮಕ್ಕಳು ಇಬ್ಬರಂತೂ ಫುಲ್ ಎಕ್ಸೈಟ್ಮೆಂಟ್ ಆಗೋದ್ರು. ನೋಡಿ, ಈ ಸೆಕ್ಷನ್ನಿಂದ ಫುಲ್ ಫುಡ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಫಸ್ಟ್ ಬಂದು ದೋಸೆ, ಇಡ್ಲಿ, ಬ್ರೇಕ್ಫಾಸ್ಟ್ ಸ್ಟಾಲ್ಸ್ ಇತ್ತು. ಇದು ಕೇಕ್ ಸ್ಟಾಲ್ಸ್ ಇತ್ತು, ಎಲ್ಲ ಹೋಮ್ ಮೇಡ್ ಕೇಕ್ ಸ್ಟಾಲ್ ಇತ್ತು. ಮತ್ತು ಇಲ್ಲಿ ಪಾವ್ ಬಜ್ಜಿ, ಬರ್ಗರು, ಸ್ನ್ಯಾಕ್ಸ್ಗಳು ಇದಿತ್ತು ಸ್ಟಾಲ್ ಇತ್ತು. ಪಾಪ್ಕಾರ್ನ್ ಸ್ಟಾಲ್ ಇತ್ತು, ಮತ್ತು ಕ್ಯಾಂಡಿ ಸ್ಟಾಲ್ ಇತ್ತು. ಆಮೇಲೆ ಆಮ್ಲೆಟ್ಟು, ಕಬಾಬು, ಬರ್ಗರು, ಈ ಥರ ಸ್ಟಾಲ್ಸ್ಗಳು ಹಾಕಿದ್ರು. ಇಲ್ಲಿ ಸ್ಟಾಲ್ಸ್ಗಳೆಲ್ಲ ಏನು ಮಕ್ಕಳಿಗೆ ಇಷ್ಟ ಆಗೋಂಥ ಸ್ಟಾಲ್ಸ್ಗಳೇ ಹಾಕಿದ್ರು. ಮೇಯ್ನಾಗಿ ಸ್ನ್ಯಾಕ್ಸು, ಡೆಸರ್ಟ್ಸು, ಮತ್ತು ಏನು ಮೇನ್ ಕೋರ್ಸ್ ಅಂದರೆ ಬಿರಿಯಾನಿ, ಕಬಾಬ್, ಈ ಥರ ಎಲ್ಲ ಇತ್ತು. ನೋಡಿ, ಇಲ್ಲಿ ತಗೊಳ್ತಾರೆ, ಅಲ್ಲಿ ಬಂದು ಏನು ಲಾಲಿ ಕೂತ್ಕೊಂಡು ತಿಂತಾರೆ. ಮತ್ತು ಅದಕ್ಕೆ ಡಸ್ಟ್ಬಿನ್ಸು, ವಾಟರ್ ಫೆಸಿಲಿಟೀಸ್ ಎಲ್ಲ ನೀಟಾಗಿ ಎಲ್ಲ ಅರೇಂಜ್ ಮಾಡಿದರು. ನನಗಂತೂ ಪ್ರತಿ ವರ್ಷ ಕ್ರಿಸ್ಮಸ್ಸು ಮತ್ತು ಆ್ಯನ್ಯುವಲ್ ಡೇ ಇವ್ನ ಸ್ಕೂಲಲ್ಲಿ ಸೆಲೆಬ್ರೇಷನ್ ಮಾಡೋದು ತುಂಬ ಇಷ್ಟಪಡ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಈ ಮಕ್ಕಳು ಫುಲ್ಲು ಖುಷಿಯಾಗಿ ಅವ್ರಿಗೆ ಏನೇನು ಬೇಕು ಅಂತ ನನ್ನಿಬ್ಬರು ಮಕ್ಕಳಂತೂ ಸೆಲೆಕ್ಟ್ ಮಾಡ್ಕೊಳ್ತಾಯಿದ್ರು. ಅದಕ್ಕೋಸ್ಕರನೇ ಒಂದು ರೌಂಡ್ ಎಲ್ಲ ಫುಲ್ಲು ಏನು ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಒಂದು ರೌಂಡ್ ಎಲ್ಲ ತೋರಿಸ್ಕೊಂಡು ಕೂಲಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಬಂದೆ ನಾನು. ನನ್ನ ಮಗ ಅಂತೂ ವಾಫಲ್ ಇದೆ, ವಾವ್ ಸೂಪರ್ ಅಂದ್ಬಿಟ್ಟು ಅವನು ಅದನ್ನು ಸೆಲೆಕ್ಟ್ ಮಾಡೇ ಬಿಟ್ಟ. ಮತ್ತು ಐಸ್ ಕ್ರೀಮ್ ಸೆಲೆಕ್ಟ್ ಮಾಡ್ಕೊಂಡ, ಮತ್ತು ಪಿಜ್ಜಾ ಸೆಲೆಕ್ಟ್ ಮಾಡ್ಕೊಂಡ. ಆಮೇಲೆ ಲಾಸ್ಟ್ಗೆ ಪ್ರಭಾ ಬಂದಮೇಲೆ ಊಟ ಮಾಡ್ಕೊಂಡು ಇಲ್ಲೇ ಹೋಗೋಣ ಅಂದ್ಬಿಟ್ಟು ಬಿರಿಯಾನಿನ ಸೆಲೆಕ್ಟ್ ಮಾಡ್ಕೊಂಡ್ವಿ. ನನ್ನ ಚಿಕ್ಕ ಮಗ ಅಂತೂ ಅವನು ಫ್ರೆಂಚ್ ಫ್ರೈ ಮತ್ತು ಏನದು ಒಂದು ಜ್ಯೂಸ್ ಸೆಲೆಕ್ಟ್ ಮಾಡ್ಕೊಂಡ, ಮತ್ತು ಕೇಕ್ ಒಂದು ಸೆಲೆಕ್ಟ್ ಮಾಡ್ಕೊಂಡ, ಮತ್ತು ಪಾಪ್ಕಾರ್ನ್ ಸೆಲೆಕ್ಟ್ ಮಾಡ್ಕೊಂಡ ನನ್ನ ಚಿಕ್ಕ ಮಗ. ಈ ಥರ ಏನು ಸೆಲೆಕ್ಟ್ ಮಾಡಿಕೊಂಡು ಫಸ್ಟು ನಾವು ಪಿಜ್ಜಾನ ತಗೊಂಡು ತಿನ್ನೋಣ ಅಂತ ಡಿಸೈಡ್ ಆಗಿ
ಪಿಜ್ಜಾನ ತಗೊಂಡ್ವಿ. ಈ ಪಿಜ್ಜಾ ಅಂದರೆ ದೊಡ್ಡ ಮಗನಿಗೆ ತುಂಬ ಇಷ್ಟ. ಸೊ ಅವ್ನು ಪಿಜ್ಜಾ ನೋಡಿದ ತಕ್ಷಣ ಫಸ್ಟ್ ಪಿಜ್ಜಾ ತಗೊಬಿಡೋಣ ಅಂತ ತಗೊಂಡು ಬಂದು ಕುತ್ಕೊಂಡು ತಿಂತಾಯಿದ್ದೀವಿ. ಪಿಜ್ಜಾ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡಿ ನನ್ನ ಚಿಕ್ಕ ಮಗ, ನೀನು ಯೋಗವಾನ್ ಯೋಗವಾನ್ ಚೆನ್ನಾಗಿದೆಯಾ? ಸರಿ ಕುಚ್ಚೊಂದು ತಿನ್ನ. ಏನದು ತಿಂತಾರದು? ಐಸ್ ಗುಲಾ. ನೀನೇನು ತಿಂತಾ ಇದೆಯಾ? ಆಮೇಲೆ ಪಾಪ್ಕಾರ್ನ್. ನನ್ನಿಬ್ಬರು ಮಕ್ಕಳಂತೂ ಹೊಟ್ಟೆ ತುಂಬ ತಿನ್ಬಿಟ್ಟು ನೋಡಿ ಇವಾಗ ಸ್ಟಾರ್ಟ್ ಮಾಡಿಕೊಂಡ್ರು ಆಟ ಆಡೋದಕ್ಕೆ. ಇಲ್ಲಿ ಮಕ್ಕಳನ್ನ ಎಂಟರ್ಟೈನ್ ಮಾಡೋದಕ್ಕೆ ತುಂಬ ರೀತಿಯಾದ ಗೇಮ್ಸು ಮತ್ತು ಏನದು ಆಟ ಸಾಮಾನು ಮತ್ತು ಬಲೂನ್ ಬ್ಲಾಸ್ಟಿಂಗ್ಸು ಕೆಲವೊಂದು ಪ್ರೋಗ್ರಾಮ್ಸ್ನ ಅರೇಂಜ್ ಮಾಡಿದರು. ನನ್ನ ಮಕ್ಕಳಿಬ್ಬರು ಅಂತೂ ನೋಡಿ ಈ ಬುಡ್ಡೆಗಳನ್ನ ಪಟ್ 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 ಅಂತ ಹೊಡ್ಕೊಂಡು ಆಟ ಆಡ್ಕೊಂಡಿದ್ರು ನೋಡಿ. ರಾತ್ರಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ಟೈಮು 7:30 ಆಗಿದೆ. ಸೊ ಪ್ರಭಾ ಕಾಲ್ ಮಾಡಿ ಹೇಳಿದ್ರು ನಾನು ಆನ್ ದ ವೇ ಇದ್ದೀನಿ ಅಂತ. ಸೊ ನಾವು ಪ್ರಭಾಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಫಂಕ್ಷನ್ ಇನ್ನೂ ನಡೀತಾನೆ ಇತ್ತು. ಅದಕ್ಕೆ ನಾನು ಕೆಲವೊಂದು ಗೇಮ್ಸ್ಗಳನ್ನ ಮಕ್ಕಳಿಗೆ ಆಡಿಸ್ಕೊಂಡು ಅವ್ರನ್ನ ಖುಷಿ ಪಡಿಸ್ಕೊಂಡಿದ್ದೆ. ನೋಡಿ ಫ್ರೆಂಡ್ಸ್, ಇದು ಫಿಶ್ ಹಿಡಿಯೋ ಅಂತ ಗೇಮ್ ಅಂತೆ. ನನ್ನ ಮಗ ಅಂತೂ ಚಿಕ್ಕವನು ಒಂದು ಹಿಡಿಯೋಕ್ಕಾಗಲಿಲ್ಲ. ನನ್ನ ದೊಡ್ಡ ಮಗ ಅಂತೂ ತುಂಬ ಹಿಡಿದು ಬಿಟ್ಟಿದ್ದ ಅವನು. ಈ ಥರ ಮೈಂಡ್ ಗೇಮ್ಸ್ ಎಲ್ಲ ಇಟ್ಟಿದ್ರು. ಮತ್ತು ನನ್ನ ಚಿಕ್ಕ ಪಾಪುಗೆ ಅಂತೂ ಫುಲ್ಲು ಅವನಿಗೆ ಥರ ಗನ್ನುಗಳು ಶಾಪಿಂಗ್ ಮಾಡೋದಿಷ್ಟ. ಅದೆಲ್ಲ ಸ್ವಲ್ಪ ಹೊತ್ತೆಲ್ಲ ಮಕ್ಕಳನ್ನ ಆಡಿಸ್ಕೊಂಡು ಇವಾಗ ನಾವು ಡ್ಯಾನ್ಸ್ ಪ್ರೋಗ್ರಾಮ್ ನಡೆಯೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಫುಡ್ಡು ಸೆಕ್ಷನ್ ಒಂದು ಕಡೆ ಅರೇಂಜ್ ಮಾಡಿದರು, ಶಾಪಿಂಗ್ ಸೆಕ್ಷನ್ ಒಂದು ಕಡೆ ಅರೇಂಜ್ ಮಾಡಿದರು, ಮತ್ತು ಮಕ್ಕಳ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಒಂದು ಕಡೆ ಅರೇಂಜ್ ಮಾಡಿದರು. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಕ್ರಿಸ್ಮಸ್ ಫಂಕ್ಷನ್ನ. ನೋಡಿ ಫ್ರೆಂಡ್ಸ್, ಇವಾಗ ನಾವು ಇಲ್ಲಿ ಸ್ವಲ್ಪ ಚೆನ್ನಾಗಿದೆ ಅಂತ ಸ್ವಲ್ಪ ಒಂದೆರಡು ಸೆಲ್ಫಿಗಳನ್ನ ಹಿಡ್ಕೊಂಡು ಇವಾಗ ಡ್ಯಾನ್ಸ್ ಪ್ರೋಗ್ರಾಮ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಬಂದು ಇದಂತೂ ನನ್ನ ಚಿಕ್ಕ ಮಗನಿಗೆ ತುಂಬ ಇಷ್ಟವಾದ ಜಾಗ, ಸ್ವಿಮ್ಮಿಂಗ್ ಫೂಲು. ಆದರೆ ಅವನಿಗೆ ನೀರಲ್ಲಿ ಇಳಿಯೋದಂದರೆ ಭಯ. ಯಾರಾದರೂ ಇರಬೇಕು ಅವನೆಲ್ಲ ಆಟ ಆಡೋಕ್ಕೆ. ಬಟ್ ಸ್ವಿಮ್ಮಿಂಗ್ ಫೂಲ್ ಅಂದರೆ ಇಷ್ಟಪಡ್ತಾನೆ. ನೋಡಿ ಸೆಲ್ಫಿ ನೋಡಿ, ಅವ್ರ ಅಣ್ಣನ ಫಾಲೋ ಮಾಡ್ತಾ ಇರೋದು, ಫಿಂಗರ್ಸ್ ಹಂಗೆ ಅಂತ. ನೋಡಿ ಫ್ರೆಂಡ್ಸ್, ಇವಾಗ ಡ್ಯಾನ್ಸ್ ನಡೆಯುವಂತಹ ಜಾಗಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿದರು ಫ್ರೆಂಡ್ಸ್. ನೋಡ್ತಾ ಇದ್ರೆ ನನಗಂತೂ ನೋಡ್ತಾ ಇರಬೇಕು, ಅಲ್ಲೇ ಇರಬೇಕು ಅನ್ನಿಸ್ತಾ ಇತ್ತು. ಇವಾಗ ನನ್ನ ಚಿಕ್ಕ ಮಗ ಅಂತೂ ಒಂದು ಕಡೆ ಕೂತ್ಕೊಳ್ಳೋದಿಲ್ಲ ಯೋಗವನ್ನು. ದಿಲ್ವಿನ್ಗೆ ಡ್ಯಾನ್ಸ್ ನೋಡೋಕ್ಕಿಷ್ಟ. ಮಕ್ಕಳೆಲ್ಲ ಡ್ಯಾನ್ಸ್ ಎಲ್ಲ ನೀಟಾಗಿ ಚೆನ್ನಾಗಿ ಆಡ್ತಾಯಿದ್ರು. ಒಂದೇ ಒಂದು ಸಾಂಗ್ ನೋಡೋಕೆ ಬಿಟ್ಟ ಅಂತೂ ಇಂತೂ ನನ್ನ ಚಿಕ್ಕ ಮಗ. ನೋಡಿ ಇಲ್ಲಿ ಬಂದು ಇವಾಗ ಮತ್ತೆ ನಾವು ಸೆಲ್ಫಿಗಳು ಹಿಡ್ಕೊಳ್ಳೋಕೆ ಬಂದ್ವಿ. ಅಲ್ಲಿ ನನ್ನ ಚಿಕ್ಕ ಮಗ ಅಲ್ಲಿ ಕೂತ್ಕೊಳ್ಳಿಲ್ಲ. ಸೊ ನಾವು ವಾಪಸ್ ಬಂದುಬಿಟ್ಟು ಇಲ್ಲಿ ಫೋಟೋಸ್ ಎಲ್ಲ ಹಿಡ್ಕೊಂಡು ನೀಟಾಗಿ ಕೂತ್ಕೊಂಡು ಮಾತಾಡಿಕೊಂಡು ಇದ್ದೆ. ಸೊ ಪ್ರಭಾ ಬಂದರು. ಪ್ರಭಾಗೆ ಸ್ವಲ್ಪ ತಿನ್ನೋದಕ್ಕೆಲ್ಲ ತಗೊಂಡು ನಾವೆಲ್ಲ ಬಿರಿಯಾನಿ ಎಲ್ಲ ತಗೊಂಡು ಊಟನ ಇಲ್ಲೇ ತಿನ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ತುಂಬ ಲೇಟ್ ಆಯಿತು ಫ್ರೆಂಡ್ಸ್, 9 ಆಗೋಯಿತು. ಫಂಕ್ಷನ್ ಎಲ್ಲ ಮುಗೀತು. ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದವರೆಲ್ಲ ಪ್ಲೀಸ್ ಮರಿದಿರಾ ಶೇರ್, ಲೈಕ್, ಕಮೆಂಟ್ ಮಾಡಿ ಫಟಾಫಟ್ ಅಂತ ಅನೀಸ್ ಲೈಫ್ ಬೋರ್ಡ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಬಾಯ್.